ನಮ್ಗೆ ಇಲ್ಲಿ ಪಂಚಾಯತಿಂದ ಒಂದು ಮನೆ ಕಟ್ಟಿಸ್ಕೊಟ್ಟವ್ರೆ. ನಮ್ಗೆ ಓಡಾಡೋಕ್ಕೆ ದಾರಿ ಇಲ್ಲ. ಕೆಳಗಿಂದ ಗೋಮಾಳ ಜಮೀನು, ಯಾರನ್ನ ಕೇಳಿರೋ ನಾವು ದಾರಿ ಬಿಡಲ್ಲ ಅಂತಾರೆ. ವರ್ಷಾನುಗಟ್ಟಲೆ ಮನವಿ ಮಾಡುತ್ತಿದ್ದರೂ ತಲೆ ಹಿಡಿಸಿಕೊಳ್ಳದೇ ಇರುವ ತಾಲೂಕು ಆಡಳಿತದ ನಿರ್ಲಕ್ಷ್ಯಕ್ಕೆ ರೈತರು ಕಂಗಾಲಾಗಿದ್ದಾರೆ. ಮಧುಗಿರಿ ತಾಲೂಕಿನ ಹರಿಹರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಬ್ಬೆಘಟ್ಟ ಪ್ರದೇಶದಲ್ಲಿ ಗೋಮಾಳ ಜಮೀನಿನ ಮಧ್ಯೆ ರಸ್ತೆ ಸೌಲಭ್ಯ ಕಲ್ಪಿಸುವ ವಿಚಾರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿದಿದ್ದು ರೈತರ ಆಕ್ರೋಶ ಭುಗಿಲೆದ್ದಿದೆ. ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಖಾತೆ ಜಮೀನುಗಳನ್ನು ಹೊಂದಿರುವ ರೈತರಿಗೆ ಪಕ್ಕದಲ್ಲಿರುವ ಸರ್ವೆ ನಂಬರ್ 5 ಗೋಮಾಳ ಜಮೀನಿನ ಮೂಲಕವೇ ಪ್ರವೇಶ ಮಾರ್ಗ ಸಿಗಬೇಕಾಗಿದೆ. ಆದರೆ ಸರಿಯಾದ ರಸ್ತೆ ಇಲ್ಲದ ಕಾರಣ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಹಿನ್ನಡೆಯಾಗಿವೆ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಇಲ್ಲ. ಜಿಲ್ಲಾಧಿಕಾರಿಗಳ ಜನಸಂಪರ್ಕ ಸಭೆಯಲ್ಲಿ ವಿಷಯ ಮಂಡನೆಯಾದ ಬಳಿಕ ಜಿಲ್ಲಾಧಿಕಾರಿ ಶುಭ ಕಲ್ಯಾಕ್ ಅವರು ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದರೂ ನೆಲಮಟ್ಟದಲ್ಲಿ ಯಾವುದೇ ಕೆಲಸ ನಡೆಯದೇ ಇರುವುದೇ ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಸಮಸ್ಯೆಯನ್ನು ಶಾಸಕ ಕೆಎನ್ ರಾಜಣ್ಣ ಹಾಗೂ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರ ಗಮನಕ್ಕೂ ತರಲಾಗಿದೆ. ಅವರು ಸಹ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕಂಡುಬಂದಿಲ್ಲ. ಕಾನೂನು ಪ್ರಕಾರ ಗೋಮಾಳ ಜಮೀನು ಸಾರ್ವಜನಿಕ ಉಪಯೋಗಕ್ಕೆ ಮೀಸಲಾಗಿದ್ದು, ನಮ್ಗಿಲ್ಲಿ ಪಂಚಾಯತಿಂದ ಒಂದು ಮನೆ ಕಟ್ಟಿಸ್ಕೊಟ್ಟವ್ರೆ. ನಮ್ಗೆ ಓಡಾಡೋಕ್ಕೆ ದಾರಿ ಇಲ್ಲ. ಕೆಳಗಿಂದ ಗೋಮಾಳ ಜಮೀನು, ಯಾರನ್ನ ಕೇಳಿರೋ ನಾವು ದಾರಿ ಬಿಡಲ್ಲ ಅಂತಾರೆ. ಕೇಮೆ ಮಾಡೋಕ್ಕೆ ತೊಂದರೆ. ಇಲ್ಲಿಂದ ನಾವು ಬೆಳೆದಿರೋ ಸರಕು ತಗೊಂಡೋಗೋಕ್ಕೆ ನಮಗೆ ದಾರಿ ಇಲ್ಲ. ಅದಕ್ಕಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಇಷ್ಟಾದರೂ ಇಲ್ಲಿಗೆ 70-80 ವರ್ಷದಿಂದಲೂ ನಮಗೊಂದು ದಾರಿ ಇಲ್ಲ. ಅದಕ್ಕಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಸಾಹೇಬ್ರು. 4 ಜನ ಅಣ್ತಂದಿರ್ದು ಒಂದು 8-10 ಎಕರೆ ಜಮೀನು ಐತೆ. ಅದು ಬೆಳೆದಿದ್ದು ಏನು ತಗೊಂಡೋಗೋಕ್ಕೆ ನಮಗೆ ದಾರಿ ಇಲ್ಲ. ಅದಕ್ಕಾಗಿ ನಿಮ್ಮನ್ನು ಒಂದು ದಾರಿ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ. ಯಾರು ಮುಂದೆ ಬಂದು ಏನು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ನನ್ನ ಹೆಸರು ನಾಗರಾಜ್ ಅಂತ. ದೆಬ್ಬೆಘಟ್ಟ ಹೋಬಳಿ, ದೆಬ್ಬೆಘಟ್ಟ ಪಂಚಾಯತಿ, ದೊಡ್ಡೇರಿ ಹೋಬಳಿ, ಮಧುಗಿರಿ ತಾಲೂಕು, ಹರಿಹರಪುರ ಗ್ರಾಮ. ನಮಗೆ ಮೇಲ್ಗಡೆ ನಮ್ಮದು ಖಾತೆ ಜಮೀನಲ್ಲಿ ಜಮೀನಿದೆ. ಅಲ್ಲಿಗೆ ಓಡಾಡೋಕ್ಕೆ ದಾರಿಗೆ ತೊಂದರೆ ಆಗ್ತಾ ಇದೆ. ಇವರು ಕೆಳಗಡೆ ಕಟ್ಟೆ ಕಟ್ಕೊಂಡು ಇದು ಮಾಡ್ಕೊಂಡು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಖರಾಬ್ ಜಮೀನಿದು, ಯಾರಿಗೂ ಹೆಸರಿಗಾಗಿಲ್ಲ, ಏನಿಲ್ಲ. ಇವನು ಅನುಭವದಾಗಿದ್ದೀನಿ ಅಂತಾರೆ. 8 ಅಡಿ ಜಾಗನ ಜಮೀನು ಓಡಾಡೋಕ್ಕೆ ಯಾರಿಗೂ ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ನಮಗೆ ಜಾಗ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ ಅಷ್ಟೇ. ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಸಂಜೆ ಹೊತ್ತು ಎಲ್ಲ ದೊಗ್ದು ಇಷ್ಟೊತ್ನಾಗ ಹಿಂಗೆ ಮಾಡ್ಕೊಂಡಿದ್ದಾರೆ ಇವರು.